ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ದರ್ಶನ್ ವಿಚಾರವಾಗಿ ಮಾತಾಡೋದಾದ್ರೆ, ಕಳೆದ ಕೆಲವು ದಿನಗಳಿಂದ ಮನೆ ಊಟದ ವಿಚಾರಕ್ಕಾಗಿ ದರ್ಶನ್ ಸುದ್ದಿಯಾಗಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಸೇರಾಗಿದೆ. ಹತ್ತತ್ರ 1.5 ತಿಂಗಳು ಮನೆ ಊಟ ಬೇಕು ಅಂತ ಅರ್ಜಿ ಹಾಕಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ. ಮನೆ ಊಟ, ಬಟ್ಟೆ, ಪುಸ್ತಕ ಬೇಕು, ಹಾಸಿಗೆ ಬೇಕು ಅಂತ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಆ ಅರ್ಜಿ ತಿರಸ್ಕಾರ ಆದ ನಂತರ ವಾಟ್ ನೆಕ್ಸ್ಟ್ ಹೈಕೋರ್ಟಿಗೆ ಅಪೀಲ್ ಮಾಡಿದ್ರು. ಇವತ್ತು ಹಾಗಾದ್ರೆ ಏನಾಗುತ್ತೆ? ದರ್ಶನ್ ಮನೆ ಊಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಿದೆ, ಇದ್ರ ಬಗ್ಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಶನ್, ಅದರ ಜೊತೆಗೆ ರಾಜ್ಯ ಸಚಿವ ಸಂಪುಟ ಒಂದಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಆ ಬಗ್ಗೆ ಸಿಎಂ ಡಿಸಿಎಂ ಸಭೆ ಇದೆ. ಈ ಸಚಿವ ಸಂಪುಟ ಸರ್ಜರಿ ಅಂದ ತಕ್ಷಣ ಎಲ್ಲ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಮತ್ತೊಂದು ಕಡೆ ಸಚಿವ ಸ್ಥಾನದಲ್ಲಿರೋರು ಎಲ್ಲಿ ಸ್ಥಾನ ಕೈತಪ್ಪು ಹೋಗುತ್ತೋ ಅನ್ನೋ ಆತಂಕ ಇರುತ್ತೆ. ಲೋಕಸಭೆ ಚುನಾವಣೆಯ ನಂತರದ ಈ ಸುದ್ದಿ ಬಹಳ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಒಂದು ಕಡೆ ಸಚಿವಗಿರಿ ತೆಗೆದುಕೊಳ್ಳೋದಕ್ಕೆ ಅಂತ ಪ್ರಯತ್ನ, ಮತ್ತೊಂದು ಕಡೆ ಇರುವಂತಹ ಸಚಿವಗಿರಿ ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಜೋರಾಗಿ ನಡೆಯುತ್ತೆ. ಹಿಟ್ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಪರಪ್ಪನ ಅಗ್ರಹಾರ ಸೇರಿ ದರ್ಶನ್ ಆಗ್ಲೇ 1 ತಿಂಗಳು ಕಳೆದು ಹೋಗಿದೆ. ಈಗ ನಟ ದರ್ಶನ್ ಭೇಟಿಗೆ ಜೈಲಿಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ನಿಮಗೆ ಗೊತ್ತೇ ಇದೆ, ಕಳೆದ 2-3 ದಿನದ ಹಿಂದೆ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ದೇವಸ್ಥಾನದಲ್ಲಿ ಗಂಡನನ್ನ ಈ ಒಂದು ಪ್ರಕರಣದಲ್ಲಿ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಕಾನೂನಾತ್ಮಕವಾಗಿ. ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದೇವರ ಮೊರೆ ಹೋಗಿತ್ತು ಕುಟುಂಬ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಲ್ಲಿದ್ರೆ, ದರ್ಶನ್ ಸೋದರ ದಿನಕರ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಟ್ ಅ ಟೈಮ್ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು, ದೇವರ ಆಶೀರ್ವಾದ ಪಡೆದ್ರು. ದೇವರ ಆಶೀರ್ವಾದವೂ ಬೇಕು, ಜೊತೆಗೆ ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಅವರ ಪ್ರಯತ್ನ. ಇವತ್ತು ದರ್ಶನ್ ಭೇಟಿಗೆ ಅಂತ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ಕಳೆದ ಶುಕ್ರವಾರ ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗ ಮಾಡಿಸಿದ್ರು. ಪೂಜೆ ನಂತರ ಆ ಪ್ರಸಾದವನ್ನ ತಗೊಂಡು ಇವತ್ತು ಜೈಲಿಗೆ ಬಂದಿದ್ದಾರೆ ದರ್ಶನ್ ಭೇಟಿಯಾಗೋದಕ್ಕೆ. ವಿಜಯಲಕ್ಷ್ಮಿ ಜೊತೆ ದಿನಕರ್ ತೂಗುದೀಪ್ ಕೂಡ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ಸ್ಥಳದಲ್ಲಿ ಚಂಡಿಕಾ ಯಾಗ ನಡೆಸಿದ್ರು. ಅಲ್ಲಿಂದ ಪ್ರಸಾದ ತಗೊಂಡು ಬಂದಿದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲ್ ತಲುಪಿದ್ದಾರೆ. ವಿಜಯಲಕ್ಷ್ಮಿನೂ ಇದ್ದಾರೆ, ದರ್ಶನ್ ಸೋದರ ದಿನಕರ್ ಕೂಡ ಇದ್ದಾರೆ. ಅದೇ ದಿನ ವಿಜಯಲಕ್ಷ್ಮಿ ಅವರು ಕೊಲ್ಲೂರಿನಲ್ಲಿದ್ರೆ, ಸೋದರ ದಿನಕರ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎರಡೂ ಕಡೆ ಪೂಜೆ ಸಲ್ಲಿಸ್ತಾ ಇದ್ರು. ದರ್ಶನ್ ಯಾವಾಗ್ಲೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಹುತೇಕ ಭೇಟಿ ನೀಡ್ತಾ ಇರ್ತಾರೆ. ಬಹಳ ನಂಬುವಂತಹ ದೇವರು ದರ್ಶನ್. ಆ ಕಾರಣಕ್ಕಾಗಿ ದರ್ಶನ್ ಸೋದರ ಹೋಗಿ ಪೂಜೆ ಸಲ್ಲಿಸಿದ್ರು. ಮತ್ತೊಂದು ಕಡೆ ಚಂಡಿಕಾ ಯಾಗ ಮಾಡಿಸೋದಕ್ಕೆ ಕೊಲ್ಲೂರು ತಲುಪಿದ್ರು ವಿಜಯಲಕ್ಷ್ಮಿ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಅಲ್ಲಿ ಪೂಜೆ ಮಾಡಿಸಿ ಯಾಗ ನಡೆದ ನಂತರ ಅಲ್ಲಿಂದ ಪ್ರಸಾದ ತಗೊಂಡು ವಾಪಸ್ ಆಗಿದ್ರು. ಇವತ್ತು ಪರಪ್ಪನ ಅಗ್ರಹಾರ ಜೈಲ್ ತಲುಪಿದ್ದಾರೆ. ವಿಜಯಲಕ್ಷ್ಮಿನೂ ಇದ್ದಾರೆ, ದಿನಕರ್ ತೂಗುದೀಪ್ ಕೂಡ ಇದ್ದಾರೆ. ಪ್ರಸಾದ ಕೊಡೋದಕ್ಕೆ ಅಂತ ವಿಜಯಲಕ್ಷ್ಮಿ ಜೈಲಿಗೆ ಬಂದಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ನೀವು. ಒಂದು ಕಡೆ ನವಚಂಡಿಕಾ ಯಾಗವನ್ನ ನಡೆಸ್ತಾ ಇರೋದು ವಿಜಯಲಕ್ಷ್ಮಿ ಕಳೆದ ಶುಕ್ರವಾರ. ಇವತ್ತು ಪರಪ್ಪನ ಅಗ್ರಹಾರ ತಲುಪಿದ್ದಾರೆ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ, ಅವರಿಗೆ ಪ್ರಸಾದ ಕೊಡೋದಕ್ಕೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಳೆದ ಶುಕ್ರವಾರ ಅಷ್ಟೇ ವಿಜಯಲಕ್ಷ್ಮಿ ಕೊಲ್ಲೂರಿನಲ್ಲಿದ್ರೆ, ದಿನಕರ್ ತೂಗುದೀಪ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ರು. ಪೂಜೆ ಸಲ್ಲಿಸಿ ಈಗ ಪ್ರಸಾದ ತಗೊಂಡು ಪರಪ್ಪನ ಅಗ್ರಹಾರ ತಲುಪಿದ್ದಾರೆ. ಏನ್ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ವಿಶೇಷವಾಗಿ ಶ್ವೇತಾ, ಇವತ್ತು ಏನು ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಕಾಣೋದಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಅವರ ಮುಖದಲ್ಲಿ ಉತ್ಸಾಹ, ಒಂದಷ್ಟು ನಗುವನ್ನ ಕಾಣಬಹುದಾಗಿತ್ತು. ಕಾರಣ ಏನಂತ ಅಂದ್ರೆ, ಕಳೆದ ವಾರವಷ್ಟೇ ದರ್ಶನ್ ರವರ ಬಿಡುಗಡೆಗೆ ಮತ್ತು ಅವರ ಆಯಸ್ಸು ವೃದ್ಧಿಗಾಗಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಲಾಗಿತ್ತು. ಆ ದೇವಿಯ ಕೃಪೆಗೆ ದೇವಿಯ ಕೃಪೆಯಿಂದ ಈ ಒಂದು ಸಂಕಷ್ಟದಿಂದ ದರ್ಶನ್ ಅವರು ಪಾರಾಗ್ಲಿ ಅಂತ ಹೇಳಿದೇನೆ ಪರಿಣಿತ ಆಚಾರ್ಯರಿಂದ ಅಲ್ಲಿ ಒಂದು ಹೋಮವನ್ನ ಮಾಡಿಸಿ ಈಗ ಆ ಒಂದು ಪ್ರಸಾದ ಮತ್ತು ತೀರ್ಥದ ಸಮೇತ ದರ್ಶನ್ ರವರ ಸಹೋದರ ಆಗಿರ್ತಕ್ಕಂಥ ದಿನಕರ್ ಆಗಿ ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರ ಪತ್ನಿ ಕುಟುಂಬ ಸಮೇತರಾಗಿ ಇವತ್ತು ದರ್ಶನ್ ರವರನ್ನ ಕಾಣೋದಕ್ಕೆ ಬಂದಿದ್ದಾರೆ. ಇದು 6ನೆಯ ಭೇಟಿ ಆಗಿದೆ. ಪರಪ್ಪನಗರ ಜೈಲು ಸೇರಿದ ನಂತರ ದರ್ಶನ್ ರವರನ್ನ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ನೋಡೋದಕ್ಕೆ ಬಂದಿರ್ತಕ್ಕಂಥದ್ದು 6ನೆಯ ಬಾರಿ.
ಇನ್ನು ವಿಜಯಲಕ್ಷ್ಮಿ ಕಳೆದ ವಾರ ಒಂದೇ ಬಾರಿ ಬಂದಿದ್ದು, ಸೋಮವಾರ ಅಷ್ಟೇ ಬಂದಿದ್ರು. ತದನಂತರ ಬಂದಿರ್ಲಿಲ್ಲ. ಅವರು ಕೊಲ್ಲೂರಿನ ಆ ಒಂದು ಪೂಜೆಗಳಲ್ಲಿ, ವಿಶೇಷವಾಗಿ ಆ ಹೋಮ ಹವನದಲ್ಲಿ ಅಲ್ಲಿ ಆ ಒಂದು ತಯಾರಿಗಳಲ್ಲಿ ಮಗ್ನರಾಗಿದ್ರು. ಹಂಗಾಗಿ ಪತಿ ದರ್ಶನ್ ಅವರ ಕಾಣೋದಕ್ಕೆ ಬಂದಿರ್ಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದಾರೆ. ಇದೊಂದು ವಿಶೇಷವಾದಂತಹ ಭೇಟಿ ಆಗತ್ತೆ. ಕಾರಣ ಅಲ್ಲಿಂದ ತಂದಿರ್ತಕ್ಕಂತ ಕುಂಕುಮ, ತೀರ್ಥ ಮತ್ತೆ ಪ್ರಸಾದ, ಅಲ್ಲಿಂದನೇ ಬೇರೆ ಬೇರೆ ರೀತಿಯಾಗಿ ಪೂಜೆಗಳನ್ನ ಮಾಡಿಸಲಾಗಿದೆ. ಅದು ದರ್ಶನ್ ಅವರಿಗೆ ಇನ್ನಷ್ಟು ತೃಪ್ತಿಯನ್ನ ಕೊಡೋದಕ್ಕೆ ಮತ್ತು ಅವರಿಗೆ ಇನ್ನಷ್ಟು ಧೈರ್ಯವನ್ನ ತುಂಬುವಂತ ಸಲುವಾಗಿ ಈಗ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾದಂತಹ ಭೇಟಿ ಆಗತ್ತೆ. ಬಹುಶಃ ಅಂತಂದ್ರೆ ಒಂದ್ 2-3 ಅವರ್ ಒಳಗಡೆ ಇರಬಹುದಾ ಅನ್ನುವಂತಹ ಒಂದು ಅನಿಸಿಕೆ ಮೂಲಗಳು ಕೂಡ ತಿಳಿಸ್ತಾ ಇದಾವೆ. ಅಂದ್ರೆ ವಿಜಯಲಕ್ಷ್ಮಿರವರು ಈ ಬಾರಿ ಬಂದಂತಹ ಸಂದರ್ಭಕ್ಕೂ ಮತ್ತು ಈ ಹಿಂದೆ ಅವರು ಬಂದು ಭೇಟಿಯಾಗಿ ಹೋಗ್ತಾ ಇದ್ದಂತಹ ಸಂದರ್ಭಕ್ಕೂ ಕೂಡ ವ್ಯತ್ಯಾಸ ಇರುತ್ತೆ. ಕಾರಣ ಏನಂತಂದ್ರೆ ಮಾನಸಿಕವಾಗಿಯೂ ಕೂಡ ಈಗ ವಿಜಯಲಕ್ಷ್ಮಿರವರು ಒಂದಷ್ಟು ದೃಢರಾಗಿದ್ದಾರೆ. ಹಾಗೆಯೇ ದರ್ಶನ್ ಅವ್ರಿಗೂ ಕೂಡ ಒಂದಷ್ಟು ಧೈರ್ಯವನ್ನ ಹೇಳಿ ಪೂಜೆಗಳಾಗಿರ್ತಕ್ಕಂಥದ್ದು. ಸಹಜವಾಗಿ ಯಾವಾಗ ಮನುಷ್ಯನಿಗೆ ಸಂಕಷ್ಟಗಳು ಬರುತ್ತೋ ಆಗ ದೇವರ ಮೊರೆ ಹೋಗ್ತಾರೆ. ವಿಶೇಷವಾಗಿ ರಾಜ್ಯದಲ್ಲಿ ಈ ರೀತಿಯಾದಂತಹ ಸಂಕಷ್ಟಗಳಲ್ಲಿ ಅಂದ್ರೆ ಜನರು ಯಾವಾಗೆಲ್ಲ ಸಂಕಷ್ಟಗಳಿಗೆ ಸಿಲುಕ್ತಾರೆ, ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಹೋಗ್ತಾರೆ, ಅಲ್ಲಿ ಈ ರೀತಿಯಾದಂತಹ ಪೂಜೆಗಳನ್ನ ಮಾಡಿಸಿದ್ರೆ ಆ ಒಂದು ಸಂಕಷ್ಟಗಳಿಂದ ಪಾರಾಗಬಹುದು ಎನ್ನುವಂತಹ ನಂಬಿಕೆ, ಆ ಒಂದು ನಂಬಿಕೆಯಲ್ಲೇ ವಿಜಯಲಕ್ಷ್ಮಿರವರು ಕೂಡ ಪೂಜೆಯನ್ನ ಮಾಡಿಸಿ ಈಗ ಜೈಲಿಗೆ ಬಂದಿದ್ದಾರೆ. ಇಲ್ಲಿ ಯಾವ ರೀತಿಯಾದಂತಹ ಮಾತುಕತೆ, ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಾದಂತಹ ಕಾನೂನು ಹೋರಾಟವನ್ನ ಮುಂದುವರಿಸ್ತಾರೆ ಅಂದ್ರೆ ಎರಡೆರಡು ಇಲ್ಲಿ ವಿಶೇಷವಾಗಿರುತ್ತೆ. ಶ್ವೇತಾ, ಏನಂತಂದ್ರೆ ಅದಕ್ಕೆ ಮೊದಲು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಕಂಡು ಹೋಗಿದ್ರು ಕೊಲ್ಲೂರಿಗೆ. ಆ ಒಂದು ಚರ್ಚೆಯನ್ನು ಕೂಡ ಮಾಡಬಹುದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆದ ನಂತರ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಭೇಟಿ ಆಗಿರ್ಲಿಲ್ಲ. ಆ ಮಾಹಿತಿಯನ್ನು ಕೂಡ ಇಲ್ಲಿ ವಿನಿಮಯ ಮಾಡಿಕೊಳ್ಳಬಹುದು. ಮತ್ತು ದರ್ಶನ್ ಅವರು ಕೂಡ ಒಳಗಡೆ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಒಂದಷ್ಟು ಧೈರ್ಯವಾಗಿ ಓಡಾಡುವಂತದ್ದು, ಬೇರೆ ಬೇರೆ ಅವರನ್ನ ಪರಿಚಯ ಇವೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ಭೇಟಿ ಹೊರಗಡೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಅಪ್ಡೇಟ್ಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನೀವೆಲ್ಲ ಡೀಟೇಲ್ಸ್. ಏನು ಪರಪ್ಪನ ಅಗ್ರಹಾರ ಸೇರಿದ್ದಾಗಿದೆ ದರ್ಶನ್, ಆಗ್ಲೇ ತಿಂಗಳುಗಳೇ ಕಳೆದು ಹೋಗಿದೆ. ಇವತ್ತು ಹೈಕೋರ್ಟ್ ನಲ್ಲಿ ದರ್ಶನ್ ಮನೆ ಊಟದ ಭವಿಷ್ಯ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಮನೆ ಊಟ, ಹಾಸಿಗೆ, ಬಟ್ಟೆ, ಪುಸ್ತಕ ಬೇಕು ಅಂತ ಕೋರಿ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ಮೆಟ್ಟಿಲೇರಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ಅನ್ನುವಂತ ಸೂಚನೆ ಮೇರೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ರು. ವಿಚಾರಣೆ ನಡೀತು, ತೀರ್ಪು ಹೊರಗಡೆ ಬಂತು. ಆದ್ರೆ ಆ ಅರ್ಜಿ ತಿರಸ್ಕೃತ ಆಯ್ತು. ಈಗ ಮತ್ತೆ ಹೈಕೋರ್ಟಿಗೆ ಅಪೀಲ್ ಮಾಡಿದ್ದಾರೆ. ದರ್ಶನ್ ಮನೆ ಊಟದ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ದರ್ಶನ್ಗೆ ಮನೆ ಊಟನ, ಜೈಲೂಟನ ಯಾವ್ದು ಹಾಕಾದ್ರೆ? ಬಹಳಷ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಜೈಲಿನ ಊಟ ಸೆಟ್ ಆಗ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಒಗ್ತಾ ಇಲ್ಲ. ಮತ್ತೊಂದ್ ಕಡೆ ಹಾಸಿಗೆ ಬೇಕು, ಬಟ್ಟೆ ಬೇಕು, ಓದೋದಕ್ಕೆ ಪುಸ್ತಕ ಬೇಕು. ಇದು ದರ್ಶನ್ ಅವರ ಮನವಿ. ಇದಕ್ಕೋಸ್ಕರ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಆದ್ರೆ ಆ ಅರ್ಜಿ ಏನಾಗ್ಬೋದು? ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ತಿರಸ್ಕೃತ ಆದಂತಹ ಅರ್ಜಿ ಹಾಗಾದ್ರೆ ಹೈಕೋರ್ಟ್ ನಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇರೋದ್ರಿಂದ ದರ್ಶನ್ಗೆ ಮನೆ ಊಟ ಭಾಗ್ಯ ಇದೆಯಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತೆ? ಬಹುತೇಕ ಇಂಥ ಪ್ರಕರಣಗಳಲ್ಲಿ ಈ ತರ ಮನೆ ಊಟದ ಅರ್ಜಿ ಏನ್ ಹಾಕ್ತಾರೆ, ಬಹಳ ರೇರ್ ಈ ತರ ಅರ್ಜಿ ಹಾಕೋದು, ಈ ತರದ ಹೋರಾಟ ನಡೆಸೋದು. ಆದ್ರೆ ದರ್ಶನ್ ಅದನ್ನ ಪದೇ ಪದೇ ಅಪೀಲ್ ಮಾಡ್ತಾ ಇದ್ದಾರೆ. ಸಿಗೋದು ಅನುಮಾನವೇ. ಬಹಳ ರೇರೆಸ್ಟ್ ಕೇಸಲ್ಲಿ ಕನ್ಸಿಡರ್ ಮಾಡೋ ಹಾಗಿದ್ರೂ ಕೂಡ ಈ ಪ್ರಕರಣದಲ್ಲಿ ಸಾಧ್ಯ ಇಲ್ಲ. ಇಂಥ ಕೆಲಸಗಳನ್ನ ಮಾಡಿ ಅಥವಾ ಅಂತಹ ಆರೋಪದ ಮೇಲೆ ಜೈಲು ಸೇರಿರುವಂತ ಯಾರೇ ಆದ್ರೂ ಕೂಡ ಅವರು ಎಲ್ಲ ಕೈದಿಯಂತೆ ಅವರು ಕೂಡ ಒಬ್ರು ಅಂತ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋ ಹಾಗಿಲ್ಲ ಅನ್ನುವಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಜೈಲಲ್ಲಿ ಹಾಗಾದ್ರೆ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಗತಿಯಾಗತ್ತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ದಿನಗಳಿಂದ ಈ ವಿಚಾರವಾಗಿ ಚರ್ಚೆ ನಡೀತಾ ಇದೆ, ಮನೆ ಊಟ ಸಿಗುತ್ತಾ ಅಥವಾ ಸಿಗೋದಿಲ್ವಾ ಅಂತ. ಇವತ್ತು ಹೈಕೋರ್ಟ್ ನಲ್ಲಿ ಇದೇ ವಿಚಾರದ ಬಗ್ಗೆ ವಿಚಾರಣೆ ಇರೋದ್ರಿಂದ ಸರಿ ಏನಾಗಬಹುದು ಅಂತ. ಈ ತರದ ಆಪ್ಷನ್ ಬಹಳ ರೇರೆಸ್ಟ್ ಕೇಸ್ ಇದು, ಈ ತರ ಅಪೀಲ್ ಮಾಡೋದಿಲ್ಲ ಅಂತಾರೆ. ಬಟ್ ದರ್ಶನ್ ಪದೇ ಪದೇ ಮಾಡ್ತಿದ್ದಾರೆ, ಚಾನ್ಸಸ್ ಏನಿದೆ? ಖಂಡಿತ ಪ್ರತಿಮಾ, ಅಂದರೆ ದರ್ಶನ್ ಪರ ವಕೀಲರು ಎರಡನೇ ಸುತ್ತಿನ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕಳೆದ
ಏನು ಜುಲೈ 19ನೇ ತಾರೀಕು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರು ಒಂದು ಹೇಳ್ತಾರೆ, ಅಂದ್ರೆ ಯಾವ ಮ್ಯಾಜಿಸ್ಟ್ರೇಟ್ ಏನು ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಮಾಡಿರ್ತಾರೆ ಅದೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಊಟ ವ್ಯವಸ್ಥೆ ಅಥವಾ ಅವ್ರಿಗೆ ಏನೇ ವ್ಯವಸ್ಥೆಗಳನ್ನು ಮಾಡುವಂತದ್ದಿದ್ರು ಕೂಡ ಮ್ಯಾಜಿಸ್ಟ್ರೇಟ್ ಆದೇಶವನ್ನ ಮಾಡ್ತಾರೆ. ನೀವು ಅಲ್ಲಿ ಹೋಗಿ ಅಲ್ಲಿ ನಿಮ್ಮ ಅಲ್ಲಿ ಕೋರ್ಟ್ ಕೊಡುವಂತಹ ಆದೇಶ ನಿಮ್ಗೆ ಏನಾದರೂ ತೃಪ್ತಿ ಆಗಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ನಿಮಗೆ ಅವಕಾಶಗಳಿದೆ ಅಂತ ಒಂದು ಲಿಬರ್ಟಿಯನ್ನು ಕೊಡುವ ಮೂಲಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಕಳಿಸಿತ್ತು. ಅದರ ಜೊತೆಗೆ ಜುಲೈ 27ರ ಒಳಗಾಗಿ ಅರ್ಜಿಯನ್ನ ತೀರ್ಮಾನವನ್ನ ಮಾಡಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ದರ್ಶನ್ ಪರ ವಕೀಲರು ಮತ್ತೆ ಪೊಲೀಸ್ ಪರ ವಕೀಲರ ಸಂಪೂರ್ಣವಾದ ವಾದವನ್ನು ಆಲಿಸಿ ಜುಲೈ 25ಕ್ಕೆ ಆದೇಶವನ್ನು ಮಾಡುತ್ತೆ. ಆ ಆದೇಶದಲ್ಲಿ ದರ್ಶನ್ಗೆ ಮನೆ ಊಟ ಆಗಲಿ ಅಥವಾ ಹಾಸಿಗೆ ಬಟ್ಟೆ ಏನು ಹೊರಗಿನ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕಾನೂನು ಒಪ್ಪೋದಿಲ್ಲ. ಜೊತೆಗೆ ಮನೆ ಊಟ ಕೊಡುವಂತಹ ಯಾವುದೇ ಡಿಸೀಸ್ ಕೂಡ ದರ್ಶನ್ಗೆ ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನ ಅರ್ಜಿಯನ್ನ ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಜಾ ಮಾಡಿತ್ತು. ಆ ಒಂದು ಆದೇಶವನ್ನ ಇಟ್ಟುಕೊಂಡು ಇವತ್ತು ದರ್ಶನ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಿರುವಂತದ್ದು. ಮತ್ತೆ ಆ ಮೂಲಕ ಎಲ್ಲೊಂದ್ ಕಡೆ ಮ್ಯಾಜಿಸ್ಟ್ರೇಟ್ ಕೊಟ್ಟಂತ ಆದೇಶದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿನೇ ಆಗಿರೋದ್ರಿಂದ ಮತ್ತೆ ಮ್ಯಾನ್ಯುಯಲ್ ನಲ್ಲಿ ಮನೆ ಊಟವನ್ನು ಪಡ್ಕೊಳ್ಳಿಕ್ಕೆ ಹಾಸಿಗೆ ಬಟ್ಟೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುವಂತದ್ದು ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಮಧ್ಯಾಹ್ನ 3 ಅಥವಾ 4 ಗಂಟೆ ಒಳಗಾಗಿ ಈ ಅರ್ಜಿಯ ವಿಚಾರಣೆಗೆ ಬರುತ್ತೆ. ಸೊ ಇಲ್ಲಿ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಚರ್ಚೆ ಆದಂತ ವಿಚಾರಗಳ ಚರ್ಚೆ ಆಗುತ್ತಾ, ಹೊಸದಾಗಿ ಏನಾದರೂ ದರ್ಶನ್ ಪರ ವಕೀಲರು ಹೇಳ್ತಾರ, ಹೈಕೋರ್ಟ್ ಏನು ಆದೇಶ ಮಾಡುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದೆ ಅಂತ ಸಿದ್ದಾರೂಢ ಅನ್ನೋ ವ್ಯಕ್ತಿ, ಆತನು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕೈದಿಯಾಗಿದ್ದವು. ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಬಂದಂತಹ ವ್ಯಕ್ತಿ ಒಂದಷ್ಟು ಸುದ್ದಿ ಆಗ್ತಾರೆ. ಈಗ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ ಅಂತ. ದರ್ಶನ್ಗೆ ಧ್ಯಾನ ಹೇಳಿಕೊಟ್ಟಿದ್ದೆ ಅಂತ ತುರುವನೂರು ಸಿದ್ದಾರೂಢ ಅವರು ಮಾತಾಡಿದ್ರು. ಜೈಲಲ್ಲಿ ದರ್ಶನ್ರನ್ನ ಭೇಟಿ ಮಾಡಿದ್ದೆ, ಅವ್ರ ಜೊತೆ ಮಾತಾಡಿದ್ದೆ, ಅವ್ರಿಗೆ ಧ್ಯಾನ ಹೇಳಿಕೊಟ್ಟಿದ್ದೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಹೊರಗಡೆ ಬಂದು ಕೊಟ್ಟು ಬಹಳ ಸುದ್ದಿಯಾಗಿದ್ರು. ಸುಳ್ಳು ಸಿದ್ದಾರೂಢನಿಗೆ ಈಗ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕಾರಾಗೃಹ ಇಲಾಖೆಗೆ ವರದಿ ನೀಡಿದ್ದಾರೆ ಜೈಲಾಧಿಕಾರಿಗಳು. ಜೈಲಲ್ಲಿ ನಟ ದರ್ಶನ್ ಭೇಟಿಯಾಗದೆ ಸುಳ್ಳು ಕತೆ ಕಟ್ಟಿದ್ರ ಹಾಗಾದ್ರೆ ಸಿದ್ದಾರೂಢ? ಸುಳ್ಳು ಸಿದ್ದಾರೂಢನಿಗೆ ಆತನ ಮಾತೆ ಈಗ ಮುಳುವಾಗುತ್ತಾ? ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಹೋಗಿ ಏನ್ ಹೇಳಿಕೆ ಕೊಟ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡಿ ಅಂತ. ಹಾಗಾದ್ರೆ ಅವನ ಮಾತೆ ಆತನಿಗೆ ಮುಳುವಾಗ್ತಾ ಇದೆಯಾ? ಈತನ ಮುಖವಾಡವನ್ನ ಪೊಲೀಸರು ಈಗ ಬಯಲು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸುಳ್ಳು ಹೇಳಿದ್ರ ಸಿದ್ದಾರೂಢ ಹೊರಗಡೆ ಬಂದು ನಾನು ದರ್ಶನ್ರನ್ನ ಭೇಟಿ ಮಾಡಿದ್ದೆ, ಅವ್ರ ಜೊತೆ ಮಾತಾಡದೆ, ಅವರೆಂತ ವ್ಯಕ್ತಿ, ಇದೆಲ್ಲದರ ಬಗ್ಗೆ ಒಂದಿಷ್ಟು ಉದ್ದ ಮಾತಾಡಿದ್ರು ಸಿದ್ದಾರೂಢ. ಏನ್ ಹೇಳಿದ್ರು ಹಾಗಾದ್ರೆ ಸಿದ್ದಾರೂಢ ಹೊರಗಡೆ ಬಂದ ತಕ್ಷಣ? ಬನ್ನಿ ನೋಡಿ. ದರ್ಶನ್ ಸರ್ನ ಭೇಟಿ ಮಾಡಲೇಬೇಕು ಅಂತಂದು ನಾನು ಅವ್ರಿಗೆ ತುಂಬ ದೊಡ್ಡ ಫ್ಯಾನ್. ನಾನು ಅವ್ರನ್ನ ಭೇಟಿ ಮಾಡ್ದಲ್ಲೇ ಹೋದರೆ ನನ್ನ ಅಭಿಮಾನಕ್ಕೆ ಅವಮರ್ಯಾದೆ ಅಗೌರವ ಅಂತ ಭಾವಿಸ್ತೀನಿ ಅಂತಂದಾಗ ಅವರು ಒಬ್ಬ ತುಂಬ ಒಳ್ಳೆಯ ವ್ಯಕ್ತಿ, ಅಲ್ಲಿನ ಅಧಿಕಾರಿ, ಅವರು ನನ್ನನ್ನು ಭೇಟಿ ಮಾಡಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ದರ್ಶನ್ ಸರ್ ಹೊರಗಡೆ ನಿಂತಿರ್ತಾರೆ. ಅವ್ರು ಅಂತಾರೆ, ದರ್ಶನ್ ಅವರೇ ಯಾರೋ ನೀನು ಅಭಿಮಾನಿ ಅಂತೆ, ನಾಳೆ ಬಿಡುಗಡೆ ಆಗ್ತಾನೆ ಇವನು, ಬಳ್ಳಾರಿಂದ ಬಂದವನೇ, ಇನ್ನು ಬಿಡುಗಡೆ ಅಲ್ಲ ಭೇಟಿ ಮಾಡ್ತೀರಾ ಅಂತ ಕೇಳ್ತಾರೆ. ಸರ್ ಒಂದು ನಿಮಿಷನೂ ಯೋಚನೆ ಮಾಡಲ್ಲ ಸರ್, ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ಸು ಯೋಚನೆ ಮಾಡಲ್ಲ, ಕಳಿಸ್ಕೊಡಿ ಅಂತಾರೆ ಅವರು. ಅಂದರೆ ಅಭಿಮಾನಿಗಳ ಮೇಲೆ ಅಷ್ಟು ಗೌರವ ಇದೆ ಸರ್ಗೆ, ಬಾಸ್ಗೆ ಅಷ್ಟು ಗೌರವ ಇದೆ. ಅಭಿಮಾನಿಗಳನ್ನು ಯಾವತ್ತೂ ಕೈ ಬಿಡಲ್ಲ, ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಆ ಸನ್ನಿವೇಶ ಭಾಳ ಎಕ್ಸಾಂಪಲ್ ಸರ್. ಕಳಿಸ್ಕೊಡಿ ಅಂತಾರೆ. ಹೋದ ತಕ್ಷಣ ಅವ್ರು ನನಗೆ ಥ್ಯಾಂಕ್ಸ್ ಕೊಡ್ತಾರೆ, ತಬ್ಕೊಳ್ತಾರೆ. ಒಬ್ಬ ದೇವರೇ ಒಬ್ಬ ಭಕ್ತನ ತಪ್ಪಿಕೊಳ್ಳೋಷ್ಟು ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಪಡ್ತೀನಿ ನಾನು. ದೊಡ್ಡ ಮಾತಾಗ್ಬೋದು ಇದು, ಬಟ್ ಹೊರಗಡೆ ಇದ್ರೆ ದೊಡ್ಡ ಮಾತದು ಅಲ್ಲ, ಹೊರಗಡೆ ಇದು ತುಂಬ ಚಿಕ್ಕ ಮಾತಾಗುತ್ತೆ. ಆ ಜಾಗದಲ್ಲಿ ಆ ಡಿ ಬಾಸನ್ನು ನೋಡಿದ್ದು ಭಾಳ ನೋವಾಗುತ್ತೆ ಸರ್, ನನಗೆ ತುಂಬ ನೋವಾಗುತ್ತೆ. ಅಣ್ಣ ನನಗೆ ಗೊತ್ತಿದ್ದು ಧ್ಯಾನ, ದಯವಿಟ್ಟು ಮಾಡ್ತೀರಣ್ಣ ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧ್ಯಾನ ಅಂದರೆ ನನಗೆ ಗೊತ್ತಿಲ್ಲ ಕಣಪ್ಪ ಅಂತಾರೆ ಅವರು. ಇಲ್ಲಣ್ಣ ಇದನ್ನು ಧ್ಯಾನ ನೀವು ಮಾಡಲೇಬೇಕು, ಯಾಕಂದರೆ ಇದನ್ನು ಪರಿಚಯ ಮಾಡಿಸ್ಬೇಕಂತ ನಾನು ನಿಮ್ಮ ಹತ್ರ ಬಂದಿದ್ದು. ಈ ಜಾಗದಲ್ಲಿ ಧ್ಯಾನ ತುಂಬ ಇಂಪಾರ್ಟೆಂಟು, ಧ್ಯಾನ ಮಾಡೀನಿ ನೀವು ಅಂತ ನಾನು ಅಂದಾಗ ಸರಿ ಆಯಿತು ಹೇಳ್ಕೊಡು ಅದೇನು ಹೆಂಗೆ ಅಂತ ಹೇಳ್ಕೊಟ್ಟ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸನ್ನಡತೆ ಮೇಲೆ ಹೊರಗಡೆ ಬಂದಂತ ಸಿದ್ದಾರೂಢ ಹೊರಗಡೆ ಬಂದು ಸಿಕ್ಕಾಕೊಂಡ್ಬಿಟ್ರ ಅಂತ ಏನ್ ಸುಳ್ಳು ಹೇಳಿದ್ರಂತ ದರ್ಶನ್ ಭೇಟಿಯಾಗಿದ್ದು? ಆ ಚಾನ್ಸಸ್ ಇರ್ಲಿಲ್ವಂತ ಜೈಲಲ್ಲಿ? ಏನ್ ಇನ್ಫಾರ್ಮೇಶನ್ ಸಿಗ್ತದೆ? ಶ್ವೇತಾ, ಹೌದು, ಏನು ಸನ್ನಡತೆಯ ಆಧಾರದ ಮೇರೆಗೆ ಹೊರಬಂದಿರತಕ್ಕಂಥ ಸಿದ್ದಾರೂಢ ಏನಿದ್ದಾರೆ, ಇವರು ಮಾಧ್ಯಮಗಳ ಮುಂದೆ ನಾನು ದರ್ಶನನ್ನ ಭೇಟಿ ಮಾಡಿದ್ವಿ, ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡಿದ್ದೆ ಅಂತ ಏನು ಹೇಳಿದರೆ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದೀಗ ಸ್ಪಷ್ಟವಾಗಿ ಸಿಗ್ತಿರ್ತಕ್ಕಂಥ ಮಾಹಿತಿ. ಯಾಕಂದರೆ ಏನು ಈತ 8ನೇ ತಾರೀಕು ಏನು ಬಳ್ಳಾರಿಯಿಂದ ನೇರವಾಗಿ ಇಲ್ಲಿಗೆ ಅಂದರೆ ಪರಪ್ಪನಗರ ಜೈಲಿಗೆ ಬರ್ತಾರೆ, ಅಲ್ಲಿ 9ನೇ ತಾರೀಕು ಈತ ರಿಲೀಸ್ ಆಗ್ತಾನೆ.
ರಿಲೀಸ್ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಭದ್ರತಾ ಕೊಠಡಿಯಲ್ಲಿ ಇರ್ತಾರೆ, ಅಲ್ಲಿ ಯಾವುದೇ ರೀತಿಯಂತಹ ಭೇಟಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಭೇಟಿ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಈಗ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅಂತಂದ್ರೆ, ಒಂದು ನೀವು ಯಾವಾಗ ಭೇಟಿ ಮಾಡಿದ್ರೆ ಯಾಕೆ ಈ ರೀತಿಯಾಗಿ ಮಾಧ್ಯಮದಲ್ಲಿ ಸುಳ್ಳು ವದಂತಿಯನ್ನು ಹಬ್ಬಿಸ್ತಿದ್ದೀರಾ ಅನ್ನೋದನ್ನ ಕೂಡ ಕೇಳಿರ್ತಕ್ಕಂಥದ್ದು. ಇನ್ನ ಜೈಲರ್ಗಳಿಗೆ ಏನು ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಏನಾಗಿತ್ತು ಆ ದಿನ ಅಂತಂದ್ರೆ ವರದಿ ಕೂಡ ಏನದನ್ನ ಕೇಳಿದ್ರು. ಆ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಅಂತಂದ್ರೆ ಏನು ಸಿದ್ದಾರೂಢ 8ನೇ ತಾರೀಕು ಏನು ಬಳ್ಳಾರಿ ಜಿಲ್ಲೆಯಿಂದ ಬರ್ತಾರೆ, 9ನೇ ತಾರೀಕಿನಿಂದ ಬಿಡುಗಡೆ ಆಗ್ತಾರೆ, ಅಂದ್ರೆ ಪರಪ್ ನಗರದಿಂದ ಬಿಡುಗಡೆ ಆಗ್ತಾರೆ. ಆ ವೇಳೆಗೆ ದರ್ಶನ್ ಇರ್ತಕ್ಕಂಥದ್ದು ಏನು ಭದ್ರತಾ ಕೊಠಡಿಯಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಗೆ ಯಾರನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈತ ಹೊರಗಡೆ ತನ್ನದೇ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನ ನಾನು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡ್ತೀವಿ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥ. ಸದ್ಯ ಇದೇ ಹಿನ್ನೆಲೆಯಲ್ಲಿ ಕೂಡ ಸಿದ್ದಾರೂಢರಿಗೆ ಏನು ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಮೊನ್ನೆ ಅಷ್ಟೇ ರೇಣುಕಾ ಸ್ವಾಮಿ ಕುಟುಂಬದವರನ್ನ ನಟ ವಿನೋದ್ ರಾಜ್ ಭೇಟಿಯಾಗಿದೆ. ಅದ್ರ ಬಗ್ಗೆ ಒಂದಷ್ಟು ಸುದ್ದಿ ಕೂಡ ಹೊರಗಡೆ ಬಂತು. ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಕುಟುಂಬದ ಮಧ್ಯೆ ಸಂಧಾನಕ್ಕೆ ಹೋಗಿದ್ರ ಅಂತ ಅದನ್ನ ನಟ ವಿನೋದ್ ರಾಜ್ ಸ್ಪಷ್ಟೀಕರಿಸಿದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬ ಭೇಟಿಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಸಂಧಾನ ಮಾಡುವಂತ ಉದ್ದೇಶ ನನಗಿಲ್ಲ, ಆ ಕಾರಣಕ್ಕಾಗಿ ನಾನು ಹೋಗಿಲ್ಲ. ಕುಟುಂಬದವರನ್ನ ಭೇಟಿ ಮಾಡಿದೆ, ಅವ್ರಿಗೆ ಸಾಂತ್ವನ ಹೇಳಿದೆ, ಸಮಾಧಾನ ಮಾಡಿದೆ, ನನ್ನ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ ನಾನು ಬಂದಿದ್ದೀನಿ. ಕಲಾವಿದ ಅನ್ನೋ ಕಾರಣಕ್ಕೆ ದರ್ಶನ್ರನ್ನ ಭೇಟಿಯಾಗಿದ್ದೀನಿ. ರೇಣುಕಾ ಸ್ವಾಮಿ ಪತ್ನಿ ಗರ್ಭಿಣಿ, ಸಹಾಯ ಮಾಡೋದಕ್ಕೆ ಅಂತ ಹೋಗಿದ್ದೆ. ಇಡೀ ಕುಟುಂಬ ಕಷ್ಟದಲ್ಲಿದೆ, ಮಗನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅವ್ರ ಜೊತೆ ಮಾತಾಡೋಣ, 4 ಸಮಾಧಾನದ ಮಾತು ಹೇಳೋಣ ಅಂತ ಹೋಗಿದ್ದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಟ ವಿನೋದ್ ರಾಜ್. ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು 2ನೇ ದಿವಸ ಬಿಟ್ಟು ರೇಣುಕಾ ಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ, ನನಗೆ ಪರಿಚಯ, ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾ ಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಎಸ್, ನಟ ವಿನೋದ್ ರಾಜ್ ಕೊಟ್ಟಿರುವಂತಹ ಸ್ಪಷ್ಟನೆ, ಸಂಧಾನ ಮಾಡೋದಕ್ಕೆ ನಾನು ಹೋಗಿಲ್ಲ ಅಂತ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 39 ದಿನ ಆಗಿದೆ. ಈ 39 ದಿನದಲ್ಲಿ ಬಹಳಷ್ಟು ಜನ ದರ್ಶನ್ ಭೇಟಿಗೆ ಅಂತ ಬಂದಿದ್ದಾರೆ. ಕೆಲವರಿಗೆ ಭೇಟಿಗೆ ಅವಕಾಶ ಸಿಕ್ಕಿದೆ, ಕೆಲವರಿಗೆ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗಿದ್ದಾರೆ. ದರ್ಶನ್ ಭೇಟಿಗೆ ಅಂತ ಚಿತ್ರಸಾಹಿತಿ ಕವಿರಾಜ್ ಬಂದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ವಾಪಸ್ ಆಗ್ತಾ ಇದ್ದಂತೆ ಕವಿರಾಜ್ ಭೇಟಿ ಕೊಟ್ಟಿದ್ದಾರೆ. ಇವತ್ತು ವಿಜಯಲಕ್ಷ್ಮಿ ಕೂಡ ಬಂದಿದ್ರು ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಭೇಟಿ ಆಗೋದಕ್ಕೆ ಅಂತ. ಕೊಲ್ಲೂರಿನಲ್ಲಿ ಮೊನ್ನೆ ಶುಕ್ರವಾರ ಪೂಜೆ ಮಾಡಿಸಿದ್ರು, ಅದರ ಪ್ರಸಾದ ಹಿಡ್ಕೊಂಡು ಬಂದಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ, ದರ್ಶನ್ಗೆ ಪ್ರಸಾದ ಕೊಡೋದಕ್ಕೆ ಅಂತ. ಪತ್ನಿ ವಿಜಯಲಕ್ಷ್ಮಿ ವಾಪಸ್ ಆಗ್ತಾ ಇದ್ದಂತೆ ಕವಿರಾಜ್ ಬಂದಿದ್ದಾರೆ, ಚಿತ್ರಸಾಹಿತಿ ಕವಿರಾಜ್, ದರ್ಶನ್ ಭೇಟಿ ಮಾಡೋದಕ್ಕೆ ಅಂತ. ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸೋದರ ದಿನಕರ್ ಕೂಡ ಬಂದಿದ್ರು. ಕವಿರಾಜ್ ಬಂದಿದ್ದಾರೆ. ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಚಿತ್ರ ಸಾಹಿತಿ ಕವಿರಾಜ್, ಒಂದೇ ಇಂಡಸ್ಟ್ರಿ, ಒಟ್ಟಿಗೆ ಕೆಲಸ ಮಾಡಿರ್ತಾರೆ, ಒಂದು ಆತ್ಮೀಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅನ್ನೋದಿರುತ್ತೆ. ಬಟ್ ಏನಾಗುತ್ತೆ ಅಂತ ಅಂದ್ರೆ, ಎಲ್ಲರಿಗೂ ಭೇಟಿಗೆ ಅವಕಾಶ ಇರೋದಿಲ್ಲ. ಎಷ್ಟೋ ಸಾರಿ ಈ ಹಿಂದೆನೂ ಈ 39 ದಿನದಲ್ಲಿ ಬಹಳಷ್ಟು ಜನ ಬಂದು ಹೋಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ತನಕ, ಆದ್ರೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹಾಗೆ ನೋಡಿದ್ರೆ ದರ್ಶನ್ ವಿಚಾರದಲ್ಲಿ ವಾರಕ್ಕೆ 2 ವಿಸಿಟಿಂಗ್ ಮಾತ್ರ ಅವಕಾಶ ಇರೋದು. ದರ್ಶನ್ ವಿಚಾರವಾಗಿ ಕಾನೂನಾತ್ಮಕವಾದ ಹೋರಾಟದ ಬಗ್ಗೆ ಕೂಡ ಕುಟುಂಬ ಬಹಳ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪದೇ ಪದೇ ಬಂದು ಹೋಗ್ತಾರೆ. ಬೇರೆಯವರಿಗೆ ಅವಕಾಶ ಕೊಟ್ರೆ ಆ 2 ವಿಸಿಟ್ ಮುಗ್ದು ಹೋಗುತ್ತೆ. ಮೊನ್ನೆ ಸಾಧು ಕೋಕಿಲ ವಿಚಾರದಲ್ಲೂ ಕೂಡ ಹಾಗೆ ಆಯ್ತು. ಮಂಗಳವಾರ ಬರ್ತಾರೆ, ಕಳೆದ ಮಂಗಳವಾರ ಭೇಟಿಗೆ ಅಂತ ಅವಕಾಶ ಸಿಗೋದಿಲ್ಲ. ಅದಾದ ನಂತರ ದರ್ಶನ್ ಪತ್ನಿ ಯಾವಾಗ ಬರ್ತಾರೋ ಅವಾಗ ಬರ್ತೀನಿ ಅಂತ ಹೇಳಿದ್ರು. ಗುರುವಾರ ಮತ್ತೆ ಬಂದು ಭೇಟಿಯಾಗಿ ಹೋದ್ರು. ಎಸ್, ಏನು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಈ ಪ್ರಕರಣದ 2ನೇ ಆರೋಪಿ ದರ್ಶನ್ ವಿಚಾರ ನೋಡಿದ್ರಿ. ಪವಿತ್ರ ಗೌಡ ವಿಷಯದಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ಪವಿತ್ರ ಗೌಡ ಭೇಟಿಗೆ ಅಂತ ಕುಟುಂಬಸ್ಥರು ಬಂದಿದ್ದಾರೆ ಮತ್ತು ಪರಪ್ಪನ ಅಗ್ರಹಾರದಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ಆಗ್ತಾ ಇದೆ. ಈ ಪ್ರಕರಣ ಮತ್ತು ಈ ಪ್ರಕರಣದ A1 A2 ಆರೋಪಿಗಳ ಸಂಬಂಧಪಟ್ಟ ಹಾಗೆ
ಇನ್ನು ಪರಪ್ಪನ ಅಗ್ರಹಾರದಲ್ಲಿರುವಂತ ಪವಿತ್ರ ಗೌಡ ಭೇಟಿಗೆ ಅಂತ ಕುಟುಂಬಸ್ಥರು ಬಂದಿದ್ದಾರೆ. ಪವಿತ್ರ ಗೌಡ ಭೇಟಿಯಾಗೋದಕ್ಕೆ ಅಂತ ಅವರ ಕುಟುಂಬದವರು. ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಬೆನ್ನಲ್ಲೇ ಪವಿತ್ರ ಗೌಡ ಫ್ಯಾಮಿಲಿ ಕೂಡ ಎಂಟ್ರಿ ಕೊಟ್ಟಿದೆ ಪರಪ್ಪನ ಅಗ್ರಹಾರಕ್ಕೆ. ಪವಿತ್ರ ಗೌಡ ಭೇಟಿಗೆ ಅಂತಲೇ ಕುಟುಂಬದವರು ಬಂದಿದ್ದಾರೆ. ಪವಿತ್ರ ಗೌಡ ತಾಯಿ ಶೋಭಾ, ಸಹೋದರ ಸೇರಿದಂತೆ 4 ಮಂದಿ ಬಂದಿದ್ರು. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ A1 ಆರೋಪಿ ಪವಿತ್ರ ಗೌಡ. ಪ್ರತಿ ಸೋಮವಾರ ಪವಿತ್ರ ಭೇಟಿಗೆ ಅಂತ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಪ್ರತಿ ಸೋಮವಾರ ಪವಿತ್ರ ಭೇಟಿಗೆ ಅವಕಾಶ ಇದೆ, ಹಾಗಾಗಿ ಕುಟುಂಬಸ್ಥರು ಬರ್ತಿದ್ದಾರೆ ಪ್ರತಿ ಸೋಮವಾರ. ಇವತ್ತು ಕೂಡ ಬಂದಿದ್ದಾರೆ. 4 ಜನ ಬಂದಿದ್ದಾರೆ. ಪವಿತ್ರ ತಾಯಿ, ಸೋದರ ಸೇರಿದಂತೆ ಒಟ್ಟು 4 ಮಂದಿ ಪವಿತ್ರ ಗೌಡ ಭೇಟಿಯಾಗೋದಕ್ಕೆ ಅಂತ ಬಂದಿದ್ದಾರೆ. ಇವತ್ತು ದರ್ಶನ್ ಭೇಟಿಗೂ ಕೂಡ ವಿಜಯಲಕ್ಷ್ಮಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಅವರ ಸೋದರ, ದರ್ಶನ್ ಅವರ ಸೋದರ ದಿನಕರ್ ತೂಗುದೀಪ್ ಇಬ್ರು ಸಹ ಬಂದು ದರ್ಶನ್ ಭೇಟಿ ಮಾಡಿದ್ರು. ಮತ್ತೊಂದು ಕಡೆ ಚಿತ್ರ ಸಾಹಿತಿ ಕವಿರಾಜ್ ಬಂದ್ರು. ಮೊನ್ನೆ ಶುಕ್ರವಾರ ಕೊಲ್ಲೂರಿನಲ್ಲಿ ಪೂಜೆ ಸಲ್ಲಿಸಿ ಅದರ ಪ್ರಸಾದ ತಗೊಂಡು ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ದರ್ಶನ್ ಭೇಟಿ ಮಾಡಿದ್ರು. ಮತ್ತೊಂದು ಕಡೆ ಪವಿತ್ರ ಗೌಡ ಭೇಟಿಗೆ ಅಂತ ಕುಟುಂಬದವರು ಕೂಡ ಬಂದಿದ್ದಾರೆ. ಅವರ ತಾಯಿ ಮತ್ತು ಸೋದರ ಸೇರಿದಂತೆ ಇನ್ನು ಇಬ್ರು, ಒಟ್ಟು 4 ಜನ ಬಂದು ಮೀಟ್ ಮಾಡಿದಾರಂತೆ. ಪವಿತ್ರ ಗೌಡ ಭೇಟಿಗೆ ಅಂತ ಕುಟುಂಬದವರು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.